ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ. ಅಂದಂಗೆ ಇವತ್ತಿನ ಬ್ಲಾಗ್ನಾಗ ಏನು ವಿಶೇಷ ಐತಿ ಅಂತ ನೋಡ್ಬೇಕಲ್ರಿ. ಸೊ ಹಂಗಾದ್ರೆ ನೀವು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ. ಸೊ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿದಿತ್ತು. ನಾನು ಯೋಗ ಕ್ಲಾಸ್ ಮುಗಿಸ್ಕೊಂಬಂದು ನನ್ನ ಬ್ಲಾಗ ಶುರು ಮಾಡಿದ್ದೆ. ಯಾಕಂದರೆ ಇವತ್ತು ಧೀರಜ್ಗೂ ಟಿಫಿನ್ ಒಯ್ಯೋದು ಇರಲಿಲ್ಲ ಮತ್ತು ನಮ್ಮ ಮನೆಯವರು ತೊಗೊಂಡು ಹೋಗೋಕತ್ತಿದ್ದಿಲ್ಲ. ಸೊ ಮಧ್ಯಾಹ್ನದ ಲಂಚ್ ಅವ್ರು ಒಯ್ದು ಬಿಡ್ತಾರಲ್ರಿ. ಹೀಗಾಗಿ ಇವತ್ತು ಇಬ್ಬರದು ಟಿಫಿನ್ ಇರಲಿಲ್ಲ, ಸಿದ್ದುಗೆ ಒಬ್ಬನಿಗೆ ಇತ್ತು. ಹೀಗಾಗಿ ಅವನಿಗೆ ಬೆಳಗ್ಗೆ ಒಂದು ಸ್ವಲ್ಪ ಸ್ಯಾಂಡ್ವಿಚ್ಚು ಮತ್ತು ಸ್ನ್ಯಾಕ್ಸು ಕೊಟ್ಟು ಕಳಿಸಿದ್ದೆ. ಸೊ ಇನ್ನು ಪಲ್ಯ ಟಿಫಿನ್ ಬಾಕ್ಸ್ ಇತ್ತಂದ್ರೆ ಬೆಳಗ್ಗೆ ಎಲ್ಲ ಪಲ್ಯ ಮಾಡಿಬಿಡ್ತೀನಿ. ಸೊ ಇಲ್ಲಿ ನಾನು ಮಾತಾಡ್ಕೊತ ಆ್ಯಕ್ಚುಲಿ ವ್ಲಾಗ್ ಶುರು ಮಾಡಿದ್ರಿ. ಆಮೇಲೆ ನಂಗೆ ಡಿಸ್ಟರ್ಬೆನ್ಸ್ ಬಂತು, ಹೀಗಾಗಿ ಮತ್ತು ನಾನು ವಾಯ್ಸ್ ಕೊಡಕತ್ತೀನಿ ನೋಡಿರಿ. ಇನ್ನು ಕ್ಲಾಸ್ ಮುಗಿದ್ಮೇಲೆ ನಾನು ಯೋಗ ಕ್ಲಾಸ್ ಮುಗಿದ್ಮೇಲೆ ನಾನು ವ್ಲಾಗ್ ಶುರು ಮಾಡೀನಿ. ಬಂದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಂಗೆ ಚೋಲೆ ಪಲ್ಯ ಮಾಡಕತ್ತಿದ್ದೆ ಇವತ್ತು. ಸೊ ಹೀಗಾಗಿ ಅದನ್ನ ಶೇರ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಮಾಡ್ಕೊಳಕತ್ತೀನಿ. ಸೊ ಆ್ಯಕ್ಚುಲಿ ನಾನು ಪಲ್ಯ ಮಾಡೋದಿತ್ತು ಅಂದ್ರೆ ಬೆಳಗ್ಗೆನೇ ಮಾಡಿಬಿಡ್ತೇನೆ. ಯಾಕಂದ್ರೆ 3 ಜನರಿಗೆ ಟಿಫಿನ್ ಬಾಕ್ಸ್ಗೂ ಆಕತಿ ಮತ್ತು ನನಗೂ ಆಕತಿ. ಮಧ್ಯಾಹ್ನ ಮತ್ತು ನಮ್ಮ ಸಿದ್ದು ಇರ್ತಾನಲ್ರಿ, ಬರ್ತಾನೆ ಅವನು, ಹೀಗಾಗಿ ಅವ್ನಿಗೂ ಆಗ್ತತಿ ಅಂತ ಮಾಡ್ತೀನಿ. ಬಟ್ ಇವತ್ತು ಟಿಫಿನ್ ತೊಗೊಂಡು ಹೋಗೋದಿರಲಿಲ್ಲ ಅಂತಂದು ಹೇಳಿ ಲೇಟ್ ಮಾಡಾಕತ್ತೀನಿ. ಯಾಕಂದ್ರೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡ್ರಾತು. ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಅಷ್ಟೊಂದು ಇರಲಿಲ್ಲ ಶೇರ್ ಮಾಡ್ಕೊಳ್ಳೋಂಥದ್ದು. ಸೊ ಹೀಗಾಗಿ ಸಿಂಪಲ್ಲಾಗಿ ನಾನು ಮತ್ತು ಕ್ವಿಕ್ಕಾಗೂ ಮಾಡಾಕತ್ತೀನಿ. ಭಾಳ ದಿನ ಆಗಿತ್ತು, ಹೀಗಾಗಿ ಶೇರ್ ಮಾಡ್ಕೊಂಡ್ರತ್ತು ನಿಮ್ಮ ಜೊತೆಗೆ ಅಂತಂದು ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಒಂದು ಸೈಡು ನಾನು ಚೋಲೆನ ಆಲ್ರೆಡಿ ಕುದಿಸಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನು ಏನು ಮಾಡಿಬಿಡ್ತೀನಿ ಅಂದ್ರೆ ಚಕ್ಕೆ ಲವಂಗ ಒಂದು ಸ್ವಲ್ಪ ತೇಜ್ಪತ್ರ ಅಂತೀವಲ್ರಿ, ಪಲಾವ್ ಎಲೆ ಅಂತಾರೆ ನಮ್ಮ ಕಡೆಗೆ. ಸೊ ಅದನ್ನು ಒಂದು ಸ್ವಲ್ಪ ಹಾಕಿ ಕುಕ್ಕರ್ನಾಗ ಸಿಟಿ ಕುದಿಸ್ಕೊಂಡ್ಬಿಡ್ತೀನಿ. ಹಿಂದಿನ ದಿನ ರಾತ್ರಿ ನೆನೆ ಇಟ್ಟಿರ್ತೀನಿ, ಬೆಳಗ್ಗೆನ ಅನುಕೂಲ ಆಕತಿ ಅಂತಂದು ಹೇಳಿ ಇಲ್ಲಿ ನಾನು ಒಗ್ಗರಣೆ ಕೊಡಾಕತ್ತೀನಿ ನೋಡಿರಿ. ಈರುಳ್ಳಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಗ್ಗರಣೆ ಕೊಡಾಕತ್ತೀನಿ. ಸೊ ಆಲ್ರೆಡಿ ನಾನು ಬೆಳಗ್ಗೆ ಕುದಿಸಿಟ್ಕೊಂಡಿದ್ದೆ ರೀ. ಯಾಕೆಂದರೆ ಟಿಫಿನಿಗೆ ಮಾಡೋದು ಅಂತ ಕುದಿಸಿ ಇಟ್ಕೊಂಡಿದ್ದೆ ನಾನು, ಕುಕ್ಕರ್ ಕೂಗಿಸ್ಕೊಂಡು. ಸೊ ಬೇಡ ಅನ್ನೋದಕ್ಕೆ ಹಾಗೆ ಇಟ್ಟಿದ್ದೆ. ಸೊ ಹೀಗಾಗಿ ಅದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಸೊ ಒಂದು ಸೈಡ್ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ನಾನು ಸಿಟಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೆನಲ್ರಿ, ಹೀಗಾಗಿ ಕ್ವಿಕ್ಕನ್ನು ಆಗ್ತತಿ ಅಂತಂದು ಹೇಳಿ ಮಾಡಾಕತ್ತಿದ್ದೆ. ಇನ್ನು ಬಾಜು ಎಲ್ಲ ಹಿಟ್ಟೆಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಚಪಾತಿ ಜೊತೆಗೆ. ಅದಿಷ್ಟು ಪಲ್ಯ ಮಾಡಿಕೊಂಡೆ. ಇನ್ನು ಅದಾದಮೇಲೆ ನನ್ನ ಫ್ರೆಂಡು ಅಂದರೆ ಯೋಗ ಕ್ಲಾಸಿನ ಫ್ರೆಂಡು ಒಂದು 25 ವರ್ಷದ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ರೀ. ಸೊ ಹೀಗಾಗಿ ಅವ್ರ ಮನೆಗೆ ಅವಳು ನಮಗೆಲ್ಲರಿಗೂ ಊಟಕ್ಕೆ ಕರೆದಿದ್ಲು ಆ್ಯಕ್ಚುಲಿ. ಸೊ ಹೀಗಾಗಿ 12 ಗಂಟೆಗೆ ಇಲ್ಲಿಗೂ ಬರಬೇಕಿತ್ತು ನಮ್ಗೆ. ಹೀಗಾಗಿ ಪಟ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದೀವಿ ನೋಡಿರಿ. ಸೊ ಇಲ್ಲಿ ನನ್ನ ಫ್ರೆಂಡ್ ಒಬ್ಬಾಕಿ ಜಲ್ದಿನ ಬಂದಿದ್ಲು, ಹೀಗಾಗಿ ಸಲಾಡಿಗೆಲ್ಲ ರೆಡಿ ಮಾಡಾಕತ್ತಿದ್ಲು. ಹಂಗೆ ಜಸ್ಟ್ ನಮಗಿಂತ ಮೊದಲೇ ಬಂದಿದ್ಲು ರೀ, ಹೀಗಾಗಿ ಸಲಾಡೆಲ್ಲ ರೆಡಿ ಮಾಡ್ಕೊಳಕತ್ತಿದ್ಲಾಗಿ. ಸೊ ಏನಾದರೂ ಒಬ್ಬರು ಮನೆಯಾಗ ನಾವು ಏನಾದರೂ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಯಾರಾದರೂ ನಮ್ಗೆ ಊಟಕ್ಕೆ ಕರೆದ್ರೆ ಕಿಟಿ ಪಾಟಿ ಹಿಂಗೆ ಏನಾದರೂ ಇತ್ತು ಅಂದ್ರೆ ನಾವು ಹೋಗೆಲ್ಲ ಹೆಲ್ಪ್ ಮಾಡ್ತೀವಿ. ಸೊ ಹೀಗಾಗಿ ಅಕ್ಕಿಯೆಲ್ಲ ಪಟ ಸಲಾಡ್ದ ರೆಡಿ ಮಾಡಾಕತ್ತಿದ್ಲು. ಇನ್ನು ಅವರೆಲ್ಲ ರೆಡಿಯಾಗಕ್ಕೆ ಹೋಗಿದ್ರು. ಹಿಂಗೆ ಜಸ್ಟ್ ನಿಮ್ಮ ಜೊತೆಗೆ ನಾನು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ರತ್ತು ಅಂತ ಹೇಳಿ ಆ್ಯಡ್ ಮಾಡಿ ನೋಡಿ. ಸೊ ಯಾರಿಗೆ ಅನುಕೂಲ ಆಕತ್ತಲ್ಲ ಅವರೆಲ್ಲ ಬಂದಿದ್ವಿ. ಸೊ ಇನ್ನು ಊಟಕ್ಕೆ ನೋಡಿರಿ, ಸಲಾಡು ಮತ್ತು ಆಲೂ ಮಟರ್ ಪಲ್ಯ ಮತ್ತು ಇದು ಲಿಟ್ಟಿ ಚೋಖಾ ಅಂತಾರಲ್ರಿ, ಅದು ಇತ್ತು. ಆಮೇಲೆ ಸ್ವೀಟ್ನೊಳಗೆ ಖೀರ್ ಮಾಡಿದ್ರು. ಲಿಟ್ಟಿ ಚೋಖಾ ಅಂದರೆ ಬೇರೆ ಬೇರೆ ಥರ ಮಾಡ್ತಾರಂತ, ಇವರು ಪೂರಿ ಥರ ಕರೆದಿದ್ರು. ಸೊ ಯಾಕಂದರೆ ನಿಮಗೆ ಗಟ್ಟಿ ಆಗ್ತತಿ, ತಿನ್ನಕ್ಕೆ ಬರೋಂಗಿಲ್ಲ ಅಂತಂದು ಹೇಳಿ ಈ ಥರ ಕರೆದಿರು. ಇನ್ನು ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರಲ್ರಿ, ಅವ್ರದ್ದು ಆ್ಯನಿವರ್ಸರಿ ಇತ್ತು ಇವ್ರದ್ದು. ಸೊ ಒಂದಿಷ್ಟು ಫೋಟೋ ಎಲ್ಲ ತೊಗೊಂಡಿದ್ದೆ ಆ್ಯಕ್ಚುಲಿ, ಅವು ಡಿಲೀಟ್ ಆಗಿಬಿಟ್ಟವು. ಏನಾದರೂ ಇದ್ರೆ ಲಾಸ್ಟಿಗೆ ನಾನು ಶೇರ್ ಮಾಡ್ಕೋತೀನಿ. ಸೊ ನಾವು ಎಲ್ಲರೂ ಸೇರಿ ಒಂದು ಗಿಫ್ಟ್ ತೊಗೊಂಡು ಹೋಗಿದ್ವಿ, ಅದನ್ನ ಎಲ್ಲ ಶೇರ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋತೀನಿ ರೀ. ಕ್ಲಿಪ್ಸ್ ಆ್ಯಕ್ಚುಲಿ ಮಿಸ್ ಆಗಿಬಿಟ್ಟ ಒಂದೆರಡು ಕ್ಲಿಪ್ಸು. ಸೊ ಇಲ್ಲೇ ಮಸ್ತಾಗಿ ಎಲ್ಲರೂ ಊಟ ಮಾಡಿದ್ವಿ ನೋಡಿರಿ. ಲಿಟ್ಟಿ ಚೋಖಾ ಮತ್ತು ಇವ್ರದ್ದೇ ಇತ್ತು ನೋಡಿರಿ. ಸೊ ಅವ್ರದ್ದು ಅದು ಮನೆ. ನಾವೆಲ್ಲಿ ಮತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಮಲ್ಕೊಂಡಿದ್ದೆ, ಬಂದ ತಕ್ಷಣ ಬಿಸಿಲು ಬಂದು ಮಕ್ಕೊಂಡಿದ್ಮೇಲೆ ಮತ್ತೆ ಬ್ಲಾಗ್ ಶುರು ಮಾಡಕತ್ತೀನಿ ನೋಡಿರಿ. ಇನ್ನು ನಮ್ಮ ಸಿದ್ದುನೂ ಎಕ್ಸಾಮು ಶುರು ಆಗ್ತಾವೆ. ನಾನು ಅಲ್ಲಿ ಮುಗಿಸ್ಕೊಂಬಂದ್ಮೇಲೆ ಮತ್ತೆಲ್ಲರಿಗೂ ಊಟಕ್ಕೆ ಬಡಿಸಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಬಟ್ ನಿದ್ದೆ ಬರೋಂಗಿಲ್ಲ ನೋಡಿರಿ ಕರೆ ಹೇಳ್ಬೇಕಂದ್ರೆ. ಸೊ ಇನ್ನು ಎಕ್ಸಾಮ್ದು ಪ್ರಿಪ್ರೇಷನ್ ಶುರು ಆಕತಿ. ನಮ್ಮ ಸಿದ್ದುನು ಮಷಿನ್ಯಾಗ ಬಟ್ಟೆ ಹಾಕಿ ಮಲ್ಕೊಂಡಿದ್ದೆ, ಮಷಿನೆಲ್ಲ ಆಗಿತ್ತು. ಸೊ ಪಟ್ಟ ತೆಗೆದು ಬಟ್ಟೆ ಬಣ ಹಾಕ್ತೀನಿ. ಮುಂಜಾನೆಲ್ಲ ಅವಸರನ ಆಗಿಬಿಡ್ತೆ, ಹಿಂಗಾಗಿ ಏನು ಮಾಡೋಕ್ಕನ ಆಗಲಿಲ್ಲ. ಯೋಗ ಕ್ಲಾಸ್ ಮುಗಿಸ್ಕೊಂಬಂದು ಮತ್ತು ಇಲ್ಲೆಲ್ಲ ಮನೆಯಾಗಿನ ಕೆಲಸ ಮುಗಿಸ್ಕೊಂಡು ಪಲ್ಯ ಎಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿದ್ನೆಲ್ಲ, ಹೀಗಾಗೇನು ಅಷ್ಟೊಂದೇನು ಇದು ಇಲ್ಲ. ಮೇಲಿನ ಕೆಲಸ ಅಷ್ಟೇ ಇತ್ತು, ಬಟ್ಟೆ ಹಾಕೋದು ಅದು. ಸೊ ಅದೆಲ್ಲ ಹಾಕಿ ಒಣ ಹಾಕ್ತೀನಿ ಫಸ್ಟ್, ಬಟ್ಟೆ ಎಲ್ಲ ಒಣ ಹಾಕಿ. ಮತ್ತು ಇನ್ನೊಂದು ಸಿದ್ದು ಒಂದು ಸ್ವಲ್ಪ ರಿವಿಷನ್ನಿಗೆ ಕೂಡಿಸ್ಬೇಕು ರೀ. ಸದ್ಯಕ್ಕೆ ಈಗ ಎಕ್ಸಾಮ್ ಆಗೋ ತನಕ ಫುಟ್ಬಾಲ್ ಗ್ಯಾಪ್ ಮಾಡಿದ್ರೆ ಆ್ಯನ್ಯುವಲ್ ಎಕ್ಸಾಮ ಶುರು ಆಗ್ತಾವೆ. ದಿನ ಒಂದು ಸ್ವಲ್ಪ ರಿವಿಷನ್ನ ಮೊದಲ್ಪ
ರಿವಿಷನ್ ತೊಗೋಬೇಕಂತಂದು ಅವ ಟ್ಯೂಷನ್ ಗಿಷನ್ ಏನೂ ಹೊಂಟಿಲ್ರಿ, ಆಮೇಲೆ ಟ್ಯೂಷನ್ ಒಲ್ಲೆನ ಅಂದ. ಹಿಂಗಾಗಿ ಮನ್ಯಾಗ ನಾನು ರಿವಿಷನ್ ಮಾಡ್ಕೋತಾನೆ, ನನಗೆ ಎಷ್ಟು ಆಕತ್ತೋ ನಾನು ಅಷ್ಟು ಮಾಡಿಸ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಂದು ನನಗೂ ಕನ್ಫ್ಯೂಸ್ ಆಕತ್ತೆ ಮ್ಯಾಥ್ಸು ಅದು. ಸೊ ಅವನಿಗೆ ನಾನು ಒಂದು ಸ್ವಲ್ಪ ನೋಡಿ ಮತ್ತು ಅವನಿಗೆ ಒಂದು ಸ್ವಲ್ಪ ರಿವಿಷನ್ನಿಗೆ ಕೊಟ್ಟಿರ್ತೀನಿ. ಯಾಕಂದ್ರೆ ಭಾಳ ಡಿಫ್ರೆನ್ಸ್ ಐತಿ ಆವಾಗಿನ ಮ್ಯಾಥ್ಸಿಗೂ ಈಗಿನ ಮ್ಯಾಥ್ಸಿಗೂ. ಇನ್ನು ಸಂಸ್ಕೃತ ಹೆಂಗಂದ್ರೆ ನಾನೇ ಎಲ್ಲ ಓದ್ಕೊಂಡು ನೋಡಿಕೊಂಡು ಅವನಿಗೆ ರಿವಿಷನ್ ಮಾಡ್ತೀನಿ. ಬಟ್ ಎಲ್ಲ ಅವನು ಸೆಲ್ಫ್ ಎಲ್ಲ ರಿವಿಷನ್ ಮಾಡ್ಕೊತಾರೆ. ಬಟ್ ಒಂದು ಸತಿ ನಾನು ಕೇಳೋದು ಮತ್ತು ಇಂಪಾರ್ಟೆನ್ಸ್ ಇದ್ದಿದ್ದು ಏನದಾವಲ್ಲ ರಿವಿಷನ್ ಮಾಡಿಸ್ತೀನಿ. ಮತ್ತು ಅದ್ರೊಳಗೆ ವರ್ಕ್ಶೀಟು ಮಾಡಿಸಿ ಕೊಟ್ಟಿರ್ತಾರೆ. ಅದ್ರೊಳಗೆ ಮತ್ತೇನು ಕ್ಲಾಸ್ ಟೆಸ್ಟ್ ಮತ್ತು ರಿವಿಷನ್ ಟೆಸ್ಟ್ ಬೇರೆ ಇವನ್ನೆಲ್ಲ ಮಾಡಿಸಿರ್ತಾರಲ್ಲ, ಅದ್ರೊಳಗೆ ನಾನು ಏನು ಮಾಡ್ತೀನಿ ಕ್ವಶನ್ನ ರಿಪೀಟ್ ಮಾಡಿಸೋದು ಮತ್ತು ಈ ಗ್ರಾಮರ್ ರಿಪೀಟ್ ಮಾಡಿಸೋದು ಆ ಥರ ಮಾಡಿ ರಿವಿಷನ್ ಮಾಡಿಸ್ತಿರ್ತೀನಿ. ಸೊ ಈ ರೀತಿ ನಡೆದೈತೆ ನೋಡಿರಿ. ಇನ್ನು ಎಕ್ಸಾಮು ಶುರುವಾಗಂದ್ರೆ ಏನಾಗೈತಿ ಲಾಲ ಜೋಲೈ ಇನ್ನು ಮತ್ತು ಎಕ್ಸಾಮ್ದು ಮತ್ತು ಹಂಗೆ ಮತ್ತು ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊತೀನಿ. ಯಾವಾಗ ಏನೇನು ಎಕ್ಸಾಮ್ ಅದಾವು ಏನು ಎತ್ತ ಅಂತ. ಸದ್ಯಕ್ಕೆ ಈಗ ಪಟ ಮಷಿನ್ನಾಗಿನ ಬಟ್ಟೆ ತೆಗೆದು ಒಣ ಹಾಕಿ ಬರ್ತೀನಿ ರೀ. ನೋಡ್ರಿ ನಮ್ಮ ಮಮ್ಮಿ ಬಟ್ಟೆ ಹಾಕತ್ತಾನಾಗ. ಇನ್ನು ನಮ್ಮ ಸಿದ್ದು ವ್ಲಾಗ್ ಮಾಡಾಕತ್ತಿದ್ನಲ್ರಿ, ಅವನು ಒಂದು ಸ್ವಲ್ಪ ಮಸ್ತಿ ಮಾಡೋದು, ಏನೇನೋ ಮಾತಾಡೋದು ಮತ್ತು ಟಿ ವಿನೂ ಆನ್ ಮಾಡೋದು ಅದೆಲ್ಲ ಶುರು ಇರ್ತೈತಿ ಅಂತ ಮತ್ತು ನಾನು ವಾಯ್ಸ್ ಕೊಡಾಕತ್ತೀನಿ ನೋಡಿರಿ. ಇನ್ನು ಕೆಲವೊಂದು ಬಟ್ಟೆ ನಾನು ಕೈಲೇ ತೊಳೆದಿರ್ತೀನಿ, ವೈಟ್ ಬಟ್ಟೆ ಎಲ್ಲ. ಸೊ ಎಲ್ಲ ಮಡಿಚಿಟ್ಕೊಳಕತ್ತೀನಿ. ಇನ್ನು ಮಷೀನಿಗೆ ಹಾಕಿದ್ವೆಲ್ಲ ಒಣ ಹಾಕ್ಕೊಂಡು ಮತ್ತು ಇನ್ನು ಈವ್ನಿಂಗ್ ರೂಟೀನ್ ಶುರು ಮಾಡಿದ್ರೆ ಆಯ್ತು ಅಂತಂದು ಹೇಳಿ ಕಿಚನಿಗೆ ಬಂದೆ ನೋಡಿರಿ. ಪಾತ್ರೆ ಎಲ್ಲ ಜೋಡಿಸ್ಕೊಂಡ್ರೆ ಆಯ್ತು ಅಂತಂದು ಹೇಳಿ ಜೋಡಿಸ್ಕೊಳಕತ್ತೀನಿ. ಮಧ್ಯಾಹ್ನ ಅಂತೂ ಸಂಪಾಗಿ ಊಟ ಆಗೈತೆ ರೀ ನಮ್ದಂತೂ. ಲಿಟ್ಟಿ ಚೌಕ ಮತ್ತು ಖೀರಂತೂ ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ದೆವು. ಖರೆ ಹೇಳ್ಬೇಕಂದ್ರೆ ನಾನು ಸಣ್ಣ ಕ್ಲಿಪ್ಸ್ ತೊಗೊಂಡಿದ್ದೆ. ಯಾಕಂದ್ರೆ ಎಲ್ಲರ ಮನೆಗೂ ನಾವು ಕೆಲವೊಬ್ರು ಮನೆಗೆ ವ್ಲಾಗ್ ಮಾಡೋಕೆ ಅನುಕೂಲ ಆಕತಿ, ಕೆಲವೊಬ್ರ ಮನೆಗೆ ಆಗಂಗಿಲ್ಲ ಮತ್ತು ಇಷ್ಟೂ ಆಗಂಗಿಲ್ಲ. ಅದ್ರ ಬಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ರೀ. ಅದು ಇಲ್ಲ, ಅದು ನಾನು ಹೆಚ್ಚಾಗೇನು ಮಾಡೋಕ್ಕೆ ಹೋಗೋಂಗಿಲ್ಲ. ಕೆಲವೊಂದಿಷ್ಟು ರೂಟೀನ್ ಅಂತಂದು ಹೇಳಿ ನಾನು ಜಸ್ಟ್ ಅವತ್ತಿನ ದಿನ ಏನಾಯ್ತು ಅನ್ನೋದಕ್ಕೆ ನಾನು ತೊಗೊಂಡಿರ್ತೀನಿ ಕ್ಲಿಪ್ಸ್. ಬಟ್ ನನಗೆಲ್ಲ ಫ್ರೆಂಡ್ಸು ಸಪೋರ್ಟ್ ಮಾಡೋರು ಸಿಕ್ಕಾರೆ, ಅದು ಒಂಥರ ಖುಷಿ ಅನ್ನಿಸ್ತದೆ ನನಗೆ. ಈ ಥರ ಫ್ರೆಂಡ್ಸ್ ಸಪೋರ್ಟ್ ಮಾಡಿದರೆ ನಾನು ಯಾವ ಥರ ಆದರೂ ವ್ಲಾಗ್ ಮಾಡೋಕ್ಕೂ ನಂಗೆ ಅನುಕೂಲ ಆಗ್ತದೆ ನೋಡಿರಿ. ಹೊರಗೆ ಏನಾದರೂ ಸೆಲೆಬ್ರೇಷನ್ ಮಾಡಿದ್ವಿ ಅಂದ್ರೆ, ಹೊರಗಡೆ ಹೋದ್ವಿ ಅಂದ್ರೆ, ನಾವು ಯಾವ್ದಾರ ಮನೆ ಒಳಗೆ ಹೋದ್ವಿ ಅಂದ್ರೆ, ಸೊ ಅದು ಒಂಥರ ಖುಷಿ ಆಗ್ತದಲ್ಲ. ಒಬ್ಬೊಬ್ಬರು ಬೇಡ ಬಿಡ್ರಿ ಎದಕ್ಕೆ ಮಾಡ್ತೀರಿ ಅಂತ ಅಂತಾರೆ. ಸೊ ಆ ಥರ ಅನ್ನೋರು ಯಾರೂ ಸಿಕ್ಕಿಲ್ಲ, ಅದು ನಂಗೆ ನಿಜವಾಗಿ ಖುಷಿ ಆಗ್ತೈತಿ. ಹಾಗೆ ಈವ್ನಿಂಗ್ ರೂಟೀನ ಶುರು ಮಾಡ್ತೀನಿ ನೋಡಿರಿ. ಹೋಪ್ಸು ನೀವು ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡು ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ್ರಿ ನಾಳಿನ ಬ್ಲಾಗ್ನಾಗ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.